ನಮಸ್ಕಾರ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು ಕರ್ನಾಟಕದ ಸಾವಿರಾರು ನರ್ಸಿಂಗ್ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ. ಒಂದೇ ಒಂದು ನಿಯಮದಿಂದಾಗಿ ಅವರ ಇಡೀ ಕೆರಿಯರ್ ಈಗ ಅತಂತ್ರ ಸ್ಥಿತಿಯಲ್ಲಿದೆ. ಏನಿದು ಸಮಸ್ಯೆ? ಬನ್ನಿ ಡೀಟೇಲ್ ಆಗಿ ನೋಡೋಣ. ಅವರು ನಮ್ಮ ಜೀವನದ ಜೊತೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ನಾವ್ಯಾಕೆ ಎಕ್ಸ್ಪೆರಿಮೆಂಟ್ ಆಗ್ಬೇಕು? ನೋಡಿ, ಒಬ್ಬ ವಿದ್ಯಾರ್ಥಿ ಕೇಳಿದ ಈ ಮಾತು ಇದೆಯಲ್ಲ, ಇಡೀ ಸಮಸ್ಯೆ ತಿರುಳನ್ನೇ ಹಿಡಿದಿರುತ್ತೆ. ಈ ಒಂದು ಪ್ರಶ್ನೆನೇ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಅಂಶ. ಸೊ ಪ್ರಾಬ್ಲಮ್ ಇರೋದು ಯಾರಿಗೆ ಅಂದ್ರೆ, ಸಪ್ಲಿಮೆಂಟರಿ ಎಕ್ಸಾಮ್ ಅಥವಾ ಬ್ಯಾಕ್ಲಾಗ್ಸ್ ಇರೋ ವಿದ್ಯಾರ್ಥಿಗಳಿಗೆ. ಅವರು ಕಷ್ಟಪಟ್ಟು ಓದಿ ಮುಂದಿನ ಸೆಮಿಸ್ಟರ್ಗೆ ಹೋಗಬೇಕು, ಆದರೆ ಅವರದೇ ಯೂನಿವರ್ಸಿಟಿ ಅನ್ಯಾಯವಾಗಿ ಅವರನ್ನ ಪರೀಕ್ಷೆ ಬರೆಯೋಕೆ ಬಿಡ್ತಿಲ್ಲ. ಇದರಿಂದ ಏನಾಗಿದೆ ಅಂದ್ರೆ ಅವರ ಫ್ಯೂಚರೇ ಡೌಟ್ನಲ್ಲಿದೆ. ಹಾಗಿದ್ರೆ ಈ ಎಲ್ಲಾ ಗೊಂದಲಕ್ಕೆ ಕಾರಣವಾದರೂ ಏನು? ಎಲ್ಲದರ ಮೂಲ ಇರೋದು ಗೇಟ್ ಪಾಸ್ ಅನ್ನೋ ಒಂದೇ ಒಂದು ರೂಲ್ನಲ್ಲಿ. ಏನಿದು ಗೇಟ್ ಪಾಸ್? ಬನ್ನಿ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಗೇಟ್ ಪಾಸ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಒಬ್ಬ ವಿದ್ಯಾರ್ಥಿ ಮುಂದಿನ ಮೇಜರ್ ಸೆಮಿಸ್ಟರ್ ಎಕ್ಸಾಮ್ ಬರೆಯೋ ಮೊದಲು ತನ್ನ ಹಳೆ ಬ್ಯಾಕ್ಲಾಗ್ಸ್ ಎಲ್ಲವನ್ನೂ ಕ್ಲಿಯರ್ ಮಾಡಿರಬೇಕು ಅನ್ನೋ ರೂಲ್. ಇದೊಂದು ರೀತಿ ಒಂದು ಅಕಾಡೆಮಿಕ್ ಚೆಕ್ ಪೋಸ್ಟ್ ಇದ್ದಾಗೆ. ಇದನ್ನು ದಾಟಿದ್ರೆ ಮಾತ್ರ ಮುಂದೆ ಹೋಗೋಕೆ ಸಾಧ್ಯ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ರೂಲ್ ಮೊದಲು ಹೀಗಿರಲಿಲ್ಲ. ಮೊದಲು 2023 ಬ್ಯಾಚ್ವರೆಗೂ 4ನೇ ಮತ್ತು 6ನೇ ಸೆಮಿಸ್ಟರ್ ಎರಡಕ್ಕೂ ಈ ಗೇಟ್ ಪಾಸ್ ಇತ್ತು. ಆದರೆ ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಗೊತ್ತಾದಾಗ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅಂದ್ರೆ INC 4ನೇ ಸೆಮಿಸ್ಟರ್ನ ಗೇಟ್ ಪಾಸ್ ರೂಲನ್ನು ತೆಗೆದಾಕ್ತು. ಅಂದ್ರೆ ಈಗಿರೋ ನ್ಯಾಷನಲ್ ರೂಲ್ ಪ್ರಕಾರ ಗೇಟ್ ಪಾಸ್ ಇರೋದು ಬರೀ 6ನೇ ಸೆಮಿಸ್ಟರ್ಗೆ ಮಾತ್ರ. ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ನೋಡಿ, ಸಂಘರ್ಷದ ಅಸಲಿ ಚಿತ್ರಣ ಸಿಗುತ್ತೆ. ಒಂದು ಕಡೆ ದೇಶದ ಟಾಪ್ ಬಾಡಿಯಾದ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ INC ಹೇಳುತ್ತೆ ವಿದ್ಯಾರ್ಥಿಗಳು ಎಕ್ಸಾಮ್ ಬರಿಬೋದು ಅಂತ. ನಮ್ಮ ರಾಜ್ಯದ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಕೂಡ ಅದನ್ನೇ ಹೇಳುತ್ತೆ. ಆದರೆ ಇನ್ನೊಂದು ಕಡೆ RGUHS ಯೂನಿವರ್ಸಿಟಿ ಮಾತ್ರ ಇಲ್ಲ, ಬರೆಯೋಕ್ ಬಿಡಲ್ಲ ಅಂತ ವಿದ್ಯಾರ್ಥಿಗಳನ್ನ ಬ್ಲಾಕ್ ಮಾಡ್ತಿದೆ. ನೋಡಿ, ಸಮಸ್ಯೆ ಇರೋದೇ ಇಲ್ಲಿ. ಸರಿ, ಈ ಗೊಂದಲದಿಂದ ವಿದ್ಯಾರ್ಥಿಗಳ ಜೀವನದ ಮೇಲೆ ನಿಜವಾಗಿ ಆಗ್ತಿರೋ ಪರಿಣಾಮವಾದ್ರೂ ಏನು? ಅವ್ರಿಗೆ ಆಗ್ತಿರೋ ನಷ್ಟ ಎಂಥದ್ದು ಅಂತ ಈಗ ನೋಡೋಣ. 6 ಇದು ಬರೀ ಒಂದು ನಂಬರ್ ಅಷ್ಟೇ ಅಲ್ಲ. ಇದು ವಿದ್ಯಾರ್ಥಿಗಳ ಜೀವನದಿಂದ ಕಳೆದು ಹೋಗ್ತಿರೋ ತಿಂಗಳುಗಳು. ಯೂನಿವರ್ಸಿಟಿ ಒಂದ್ಸಲ ಪರೀಕ್ಷೆ ಬರೆಯಕ್ಕೆ ಬಿಡ್ಲಿಲ್ಲ ಅಂದ್ರೆ ಸಾಕು, ಅವರ ಇಡೀ ಕೆರಿಯರ್ 6 ತಿಂಗಳು ಹಿಂದಕ್ಕೆ ಹೋಗುತ್ತೆ. ಅಂದ್ರೆ ಡಿಗ್ರಿ ಲೇಟ್, ಜಾಬ್ ಲೇಟ್, ಎಲ್ಲವೂ ತಡವಾಗತ್ತೆ. ಈ 6 ತಿಂಗಳ ಗ್ಯಾಪ್ ಅಂದ್ರೆ ಬರೀ ಅಕಾಡೆಮಿಕ್ ಲಾಸ್ ಅಷ್ಟೇ ಅಲ್ಲ. ಯೋಚನೆ ಮಾಡಿ, ವಿದ್ಯಾರ್ಥಿಗಳ ಮೇಲೆ ಎಂಥ ಮೆಂಟಲ್ ಪ್ರೆಷರ್ ಬೀಳುತ್ತೆ. ಫಿನಾನ್ಷಿಯಲ್ ಬರ್ಡನ್ ಬೇರೆ. ನಮ್ಮ ಭವಿಷ್ಯದ ಜೊತೆ ಆಟ ಆಡ್ತಿದ್ದಾರೆ, ನಮ್ಮನ್ನೇ ಒಂದು ಎಕ್ಸ್ಪೆರಿಮೆಂಟಲ್ ಬ್ಯಾಚ್ ಮಾಡಿಬಿಟ್ಟಿದ್ದಾರೆ ಅನ್ನೋ ನೋವು ಅವರನ್ನ ಪ್ರತಿದಿನ ಕಾಡುತ್ತೆ. ಆದರೆ ಈ ಅನ್ಯಾಯದ ವಿರುದ್ಧ ವಿದ್ಯಾರ್ಥಿಗಳು ಸುಮ್ಮನೆ ಕೂರ್ಲಿಲ್ಲ. ತಮ್ಮ ಹಕ್ಕಿಗಾಗಿ, ತಮ್ಮ ಶಿಕ್ಷಣಕ್ಕಾಗಿ ಅವರು ಹೋರಾಟ ಶುರು ಮಾಡಿದ್ರು. ಅವರ ಹೋರಾಟದ ದಾರಿ ಹೇಗಿತ್ತು ನೋಡಿ. ಮೊದಲು ರಾಜ್ಯದಾದ್ಯಂತ ಪ್ರತಿಭಟನೆಗಾರನ ಮಾಡಿ ಎಲ್ಲರ ಗಮನ ಸೆಳೆದರು. ಆಮೇಲೆ ನೇರವಾಗಿ RGUH ಅಧಿಕಾರಿಗಳನ್ನೇ ಭೇಟಿ ಮಾಡಿ ಮನವಿ ಮಾಡಿದ್ರು. ಅಲ್ಲಿಂದ ಸರಿ ಹೋಗದಿದ್ದಾಗ ಸ್ಟೇಟ್ ಕೌನ್ಸಿಲ್, ನ್ಯಾಷನಲ್ ಕೌನ್ಸಿಲ್, ಹೀಗೆ ಎಲ್ಲರಿಗೂ ಲೆಟರ್ಸ್, ಇಮೇಲ್ಸ್ ಕಳಿಸಿದ್ರು. ಕೊನೆಗೆ KNC ಮತ್ತು INC ಎರಡೂ ಕಡೆಯಿಂದ ಹೌದು, ವಿದ್ಯಾರ್ಥಿಗಳು ಪರೀಕ್ಷೆ ಬರೀಬೋದು ಅಂತ ಸರ್ಕ್ಯುಲರ್ ಕೂಡ ಬಂತು. ಆದ್ರೆ ಇಷ್ಟೆಲ್ಲ ಆದ್ಮೇಲೂ ಯೂನಿವರ್ಸಿಟಿ ಕಡೆಯಿಂದ ಬಂದ ಉತ್ತರ ಅಂತ ಹೇಳಲಾಗ್ತಿರೋದು ಏನ್ ಗೊತ್ತಾ? ನಾವು ನಿಮ್ಗೆ ಎಕ್ಸಾಮ್ ಕೊಡಲ್ಲ, ಹೋಗಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಈ ಥರದ ಮಾತುಗಳು ವಿದ್ಯಾರ್ಥಿಗಳನ್ನ ಇನ್ನಷ್ಟು ಹತಾಶೆಗೆ ತಳ್ಳಿದು. ಸೊ ಈಗ ಪಾಯಿಂಟ್ ತುಂಬಾನೇ ಕ್ಲಿಯರ್ ಆಗಿದೆ. ದೇಶದ ಅತ್ಯುನ್ನತ ಸಂಸ್ಥೆಯಾದ INC ಮತ್ತು ರಾಜ್ಯದ KNC ಎರಡೂ ವಿದ್ಯಾರ್ಥಿಗಳ ಪರ ನಿಂತೇವೆ. ಆದ್ರೆ ಸಮಸ್ಯೆ ಇರೋದು ಒಂದೇ ಕಡೆ, ರಾಷ್ಟ್ರೀಯ ನಿಯಮಗಳನ್ನೇ ಪಾಲಿಸೋಕೆ ಒಪ್ಪದ RGUHS ವಿಶ್ವವಿದ್ಯಾಲಯದಲ್ಲಿ. ಈ ಸಮಸ್ಯೆ ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತನಾ ಅಥವಾ ಬೇರೆ ಕಡೆನೂ ಇದೆಯಾ? ಅದನ್ನ ಅರ್ಥ ಮಾಡ್ಕೊಳಕ್ಕೆ ಬನ್ನಿ ನಮ್ಮ ರಾಜ್ಯವನ್ನ ಬೇರೆ ರಾಜ್ಯಗಳ ಜೊತೆ ಹೋಲಿಸಿ ನೋಡೋಣ. ಈ ಕಂಪ್ಯಾರಿಸನ್ ನೋಡಿದ್ರೆ ವ್ಯತ್ಯಾಸ ಕ್ಲೀನ್ ಆಗಿ ಗೊತ್ತಾಗುತ್ತೆ. ಕೇರಳದಂತಹ ಬೇರೆ ರಾಜ್ಯಗಳಲ್ಲಿ ನ್ಯಾಷನಲ್ INC ರೂಲ್ಸನ್ನೇ ಫಾಲೋ ಮಾಡ್ತಾರೆ. ಅಂದ್ರೆ 4ನೇ ಸೆಮಿಸ್ಟರ್ ಬ್ಯಾಕ್ಲಾಗ್ ಇದ್ರೂ ವಿದ್ಯಾರ್ಥಿಗಳು 5ನೇ ಸೆಮಿಸ್ಟರ್ ಎಕ್ಸಾಮ್ ಬರೀಬೋದು. ಅವರ ಶಿಕ್ಷಣ ಟೈಮ್ಗೆ ಸರಿಯಾಗಿ ಮುಂದೆ ಸಾಗುತ್ತೆ. ಆದ್ರೆ ಕರ್ನಾಟಕದಲ್ಲಿ ಏನಾಗ್ತಿದೆ? RGUHS ಈ ರಾಷ್ಟ್ರೀಯ ನಿಯಮವನ್ನೇ ಪಕ್ಕಕ್ಕಿಟ್ಟು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯೋಕೆ ಬಿಡ್ತಿಲ್ಲ. ಇದರಿಂದ 6 ತಿಂಗಳ ಡಿಲೇ ಆಗ್ತದೆ. ಅಂದ್ರೆ ಇದು ದೇಶದ ಸಮಸ್ಯೆ ಅಲ್ಲ, ಇದು ನಮ್ಮ ರಾಜ್ಯದ ಈ ಒಂದು ವಿಶ್ವವಿದ್ಯಾಲಯದ ಸಮಸ್ಯೆ. ಹಾಗಿದ್ರೆ ಕೊನೆಗೆ ಉಳಿಯೋ ಪ್ರಶ್ನೆ ಒಂದೇ. ದೇಶದ ಕಾನೂನಿಗಿಂತ, ರಾಷ್ಟ್ರೀಯ ಮಾರ್ಗಸೂಚಿಗಿಂತ ಒಂದು ವಿಶ್ವವಿದ್ಯಾಲಯದ ನಿಯಮ ದೊಡ್ಡದಾದಾಗ ವಿದ್ಯಾರ್ಥಿಗಳ ಸಮಯ, ಅವರ ಭವಿಷ್ಯಕ್ಕೆ ಆಗೋ ನಷ್ಟಕ್ಕೆ ಯಾರು ಜವಾಬ್ದಾರರು?